ಕ್ರೈಮ್ಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ದೂರನ್ನ ಸಲ್ಲಿಸಿದ್ದಾರೆ. ಲಿಂಕ್ ಮಾಹಿತಿಯನ್ನ ಕೇಳಿ ಮೆಟಾಗೆ ಪತ್ರ ಬರೆಯಲು ಈಗಾಗಲೇ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಸೈಬರ್ ಕ್ರೈಮ್ಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ದೂರನ್ನ ಸಲ್ಲಿಸಿದ್ದಾರೆ. ಲಿಂಕ್ ಮಾಹಿತಿಯನ್ನ ಕೇಳಿ ಮೆಟಾಗೆ ಪತ್ರ ಬರೆಯಲು ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. 15 ಖಾತೆಗಳ ಮಾಹಿತಿಯನ್ನ ಕೇಳಿ ಪೊಲೀಸರಿಗೆ ಪತ್ರವನ್ನ ಬರೆಯಲಿದ್ದಾರೆ. ವಿಜಯಲಕ್ಷ್ಮಿ ಅವರು ದರ್ಶನ್ ಪತ್ನಿ 15 ಇನ್ಸ್ಟಾಗ್ರಾಂ ಖಾತೆ ಮಾಹಿತಿಯನ್ನ ಕೇಳಿ ಪೊಲೀಸರು ಪತ್ರವನ್ನ ಬರೆಯಲಿದ್ದಾರೆ. ನಟಿ ರಮ್ಯಾ ಕೇಸ್ನಂತೆ ಈಗ ಪೊಲೀಸರು ಕೂಡ ತನಿಖೆಯನ್ನ ಕೈಗೊಂಡಿದ್ದಾರೆ. ಖಾತೆದಾರರ IP ವಿಳಾಸ, ಸರ್ವರ್ ಮಾಹಿತಿ ಎಲ್ಲವನ್ನ ಕೂಡ ಸಂಗ್ರಹಿಸ್ತಾ ಇದ್ದಾರೆ. ಈ ಅಶ್ಲೀಲ ಕಾಮೆಂಟ್ಗಳನ್ನು ಮಾಡುವವರ ಸಂಖ್ಯೆ, ಅಶ್ಲೀಲ ಮೆಸೇಜ್ ಅನ್ನ ಮಾಡುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಈ ಹಿಂದೆಯೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶ್ಲೀಲ ಮೆಸೇಜ್ ವಿರುದ್ಧ ನಟಿ ರಮ್ಯಾ ಅವರು ಕೂಡ ಈಗಾಗಲೇ ಒಂದು ಸೈಬರ್ ಠಾಣೆಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಆ ವಿಚಾರವೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಪೊಲೀಸರು ಕೂಡ ಈಗಾಗಲೇ ಎಲ್ಲಾ ರೀತಿಯಲ್ಲೂ ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಮಾಡಿ ಕಾರ್ಯಾಚರಣೆಯನ್ನ ಮಾಡಿದ್ರು. ಕೆಲವರನ್ನ ಅರೆಸ್ಟ್ ಕೂಡ ಮಾಡಿದ್ರು. ಅರೆಸ್ಟ್ ಅನ್ನ ಮಾಡಾದ್ಮೇಲೆ ಅದರಲ್ಲಿ ಕೆಲವೊಂದಷ್ಟು ಫ್ಯಾಮಿಲಿಗಳು ರಿಕ್ವೆಸ್ಟ್ ಮಾಡಿ ರಮ್ಯಾ ಅವರಿಗೆ ಆದಷ್ಟು ಬೇಗ ಮುಂದೆ ಈ ರೀತಿ ಆಗಲ್ಲ, ಆದ್ರಿಂದ ಈ ಕೇಸನ್ನ ವಾಪಸ್ ತೆಗೆದುಕೊಳ್ಳಿ ಅಂತ ಹೇಳಿ ಒಂದು ಮನವಿಯನ್ನ ಕೂಡ ಮಾಡ್ಕೊಂಡಿದ್ರು. ಈಗ ಮತ್ತೆ ವಿಜಯಲಕ್ಷ್ಮಿ ಅವರಿಗೆ ಒಂದು ಅಶ್ಲೀಲ ಕಾಮೆಂಟ್ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ. ಹಾಗಾಗಿ ವಿಜಯಲಕ್ಷ್ಮಿ ಅವರು ಕೂಡ ಈ ಬಾರಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಪೊಲೀಸರು ಕೂಡ ಸಾಕಷ್ಟು ಆಯಾಮಗಳಲ್ಲಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ವಿಶ್ವನಾಥ್, ಸೈಬರ್ ಕ್ರೈಮ್ಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ದೂರು ಕೊಟ್ಟಿದ್ದಾರೆ. ತನಿಖೆ ಯಾವ ರೀತಿ ಇದೆ, ಕಾರ್ಯಾಚರಣೆ ಯಾವ ರೀತಿ ನಡೀತಾ ಇದೆ? ಅಶ್ವಿನಿ, ನಿನ್ನೆ ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಆಗಮಿಸಿದಂತಹ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ನೇರವಾಗಿ ಅಪರಾಧ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತರಾದಂತಹ ಅಜಯ್ ಹಿಲೋರಿ ಅವರ ಚೇಂಬರ್ಗೆ ಹೋಗ್ತಾರೆ. ಅಲ್ಲಿ 10 ನಿಮಿಷಕ್ಕೂ ಹೆಚ್ಚು ಕಾಲ ಅವರ ಜೊತೆ ಒಂದು ದೀರ್ಘಕಾಲ ಸಮಾಲೋಚನೆಯಲ್ಲಿ ಕೂಡ ಭಾಗಿಯಾಗ್ತಾರೆ. ಅಂದ್ರೆ ತಮಗಾಗ್ತಾ ಇರುವಂತಹ ನೋವು ಮತ್ತೆ ತಮ್ಮ ಕುಟುಂಬಕ್ಕೆ ಆಗ್ತಾ ಇರುವಂತಹ ಅವಮಾನ, ಸೋಷಿಯಲ್ ಮೀಡಿಯಾದಲ್ಲಿ ನಿಂದಿಸುವಂತದ್ದಾಗಿರ್ಬೋದು, ಎಲ್ಲವನ್ನೂ ಕೂಡ ಅವರು ಕಂಪ್ಲೇಂಟ್ ಕಾಪಿನಲ್ಲಿ ತಗೊಂಡು ಬರ್ತಾರೆ. ಅದಾದ್ಮೇಲೆ ಅಜಯ್ ಹಿಲೋರಿ ಅವರ ಬಳಿ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರುವಂತಹ ಕಾಮೆಂಟ್ಗಳ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕೊಡ್ತಾರೆ. ಮತ್ತು ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇರುವಂತದ್ದು ತಮ್ಮ ಕುಟುಂಬಕ್ಕೆ ಆಗ್ತಾ ಇರುವಂತಹ ಇರಿಸುಮುರುಸಿಯನ್ನು ಮತ್ತು ತಮಗೆ ಯಾವ ರೀತಿಯಾಗಿ ಕಿಡಿಗೇಡಿಗಳು ಅಸಭ್ಯ ಪದಗಳನ್ನ ಬಳಸಿ ನಿಂದನೆ ಮಾಡ್ತಾ ಇದ್ದಾರೆ ಅನ್ನೋ ಆಂಗಲ್ ನಲ್ಲೂ ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ. ಈಗ ಸದ್ಯಕ್ಕೆ ಸೈಬರ್ ಕ್ರೈಮ್ ಪೊಲೀಸರಿಗೆ ಒಂದು ದೂರನ್ನ ಕೊಟ್ಟಂತಹ ಹಿನ್ನೆಲೆ FIR ಅನ್ನ ದಾಖಲು ಮಾಡಿಕೊಂಡು ಸೈಬರ್ ಕ್ರೈಮ್ ಪೊಲೀಸರು ಈಗಾಗಲೇ ತನಿಖೆಗೆ ಮುಂದಾಗಿರುವಂತದ್ದು. ಮೆಟಾಗೆ ಪತ್ರವನ್ನ ಬರೆಯೋದಕ್ಕೆ ಸಿದ್ಧತೆಯನ್ನ ನಡೆಸಲಾಗಿರುವಂತದ್ದು. ಅಂದ್ರೆ ಈ ಹಿಂದೆ ನಟಿ ರಮ್ಯಾ ಅವರಿಗೆ ಅಶ್ಲೀಲ ಪದಗಳನ್ನ ಬಳಸಿದಂತಹ ಆರೋಪಿಗಳನ್ನ 10ಕ್ಕೂ ಹೆಚ್ಚು ಆರೋಪಿಗಳನ್ನ ಕರೆತಂದು ತಮ್ಮದೇ ಆದಂತಹ ಸ್ಟೈಲ್ ನಲ್ಲಿ ಅಧಿಕಾರಿಗಳು ವಿಚಾರಣೆ ನಡೆಸಿ ಕೆಲವರನ್ನ ಜೈಲಿಗೂ ಕೂಡ ಕಳಿಸಿದ್ರು. ಸದ್ಯಕ್ಕೆ 15 ಖಾತೆಗಳ ಮಾಹಿತಿಯನ್ನ, ಅಂದ್ರೆ ವಿಜಯಲಕ್ಷ್ಮಿ ಅವರಿಗೆ ಕೆಟ್ಟ ಕಾಮೆಂಟ್ ಅನ್ನ ಹಾಕಿದಂತಹ 15 ಖಾತೆಗಳ ಮಾಹಿತಿಯನ್ನ ಕೇಳಿ ಪೊಲೀಸರಿಗೆ ಪತ್ರವನ್ನ ಬರೆದಿದ್ದಾರೆ. 15 ಖಾತೆಗಳ IP ಅಡ್ರೆಸ್ ಆಗಿರ್ಬೋದು ಮತ್ತು ಖಾತೆದಾರರ ಮಾಹಿತಿಯನ್ನ ನೀಡುವಂತೆ ಪತ್ರವನ್ನ ಬರೆದಿರುವಂತದ್ದು. ಸದ್ಯಕ್ಕೆ ಈ IP ಅಡ್ರೆಸ್ ಮತ್ತು ಖಾತೆಗಳ ಮಾಹಿತಿ ಬಂದ ತಕ್ಷಣವೇ ಆರೋಪಿಗಳನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ. ಈಗ ಅಶ್ಲೀಲ ಅಸಭ್ಯ ಕಾಮೆಂಟ್ ಮಾಡಿದಂತಹ ಅಕೌಂಟ್ಗಳು, ಈ 15 ಖಾತೆಗಳ ಹೊರತಾಗಿ 100 ಸ್ಕ್ರೀನ್ ಶಾಟ್ಗಳನ್ನ ವಿಜಯಲಕ್ಷ್ಮಿ ಅವರು ಕೊಟ್ಟಿದ್ದಾರೆ. ಹೀಗಾಗಿ ಆ ಖಾತೆಗಳ ಲೀಸ್ಟ್ ಮಾಡುವಂತಹ ತಯಾರಿಯನ್ನು ಕೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇನ್ನು ಈ ಕಾಮೆಂಟ್ಗಳು ಅಂದ್ರೆ ಪೋಸ್ಟ್ ಮಾಡಿ ಟ್ರೋಲ್ ಮಾಡುವಂತದ್ದು, ಅಶ್ಲೀಲವಾಗಿ ಫೋಟೋವನ್ನ ಎಡಿಟ್ ಮಾಡುವಂತದ್ದು, ಇವ್ರಿಗೂ ಕೂಡ ಈಗ ನಡುಕ ಶುರುವಾಗುವಂತಹ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಕೆಲವೊಂದು ಖಾತೆಗಳ ಮಾಹಿತಿಯನ್ನ ಈ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆ ಏನಿದೆ ಅಲ್ಲಿಯೇ ಪಡೆಯುವಂತಹ ಕೆಲಸಕ್ಕೂ ಕೂಡ ಅಧಿಕಾರಿಗಳು ಮುಂದಾಗಿದ್ದಾರೆ. ಒಟ್ಟಾರೆಯಾಗಿ ಈ ಡೇಟಾ ಸಂಗ್ರಹಣೆ ಆಗಿರಬಹುದು, ಆರೋಪಿಗಳ ಪತ್ತೆ ಆಗಿರಬಹುದು, ಎಲ್ಲವನ್ನೂ ಕೂಡ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಮತ್ತು ಒಟ್ಟು 3 ತಂಡಗಳನ್ನ ರಚನೆ ಮಾಡಿ ಅಧಿಕಾರಿಗಳು ಕಾರ್ಯಾಚರಣೆಗಿಳಿದಿದ್ದಾರೆ. ಹೀಗಾಗಿ ಹೆಣ್ಣು ಮಕ್ಕಳಿಗೆ ಅಶ್ಲೀಲ ಪದಗಳನ್ನ ಬಳಸುವಂತದ್ದಾಗಿರ್ಬಹುದು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅವರನ್ನ ಕೆಟ್ಟದಾಗಿ ಬಿಂಬಿಸುವಂತ ಕೆಲಸಕ್ಕೆ ಯಾರೆಲ್ಲ ಮುಂದಾಗ್ತಾರಲ್ಲ ಅವರಿಗೆ ಈ ವಿಜಯಲಕ್ಷ್ಮಿ ಅವರ ಕೇಸ್ ಮುಖಾಂತರವಾಗಿ ತಕ್ಕ ಶಾಸ್ತಿಯನ್ನ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿರಬಹುದು. ತೇಜಸ್ವಿನಿ, ಧನ್ಯವಾದ ವಿಶ್ವನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.